ಬ್ರೇಕ್ನ ನಂತರ ಜನತಾ ಅದಾಲತ್ಗೆ ಮತ್ತೆ ಸ್ವಾಗತ. ಈಗ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದೀವಿ. ನಾನು ಬ್ರೇಕ್ಗೆ ಹೋಗೋಂತ ಮುಂಚೆನೆ ಹೇಳಿದ್ದೆ ಎತ್ತಿನಹೊಳೆ ಯೋಜನೆ ಬಗ್ಗೆ ಕೇಳೋಣ ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಸ್ವಾರಸ್ಯಕರ ಘಟನೆ ನಿಮ್ಮ ಜೀವನದಲ್ಲಿ ಆಗಿರೋದನ್ನು ಕೇಳಬೇಕು UT ಖಾದರ್ ಅವರು. ಯಾವ ರೀತಿಯಾಗಿ ನೀವು ಜನಸೇವೆಗೆ ಮತ್ತೆ ಜನರಿಗೋಸ್ಕರ ಸ್ಪಂದಿಸ್ತೀರಾ ಅಂದ್ರೆ, ನಿಮಗೆ ಮದುವೆ ಆಗಿರುತ್ತೆ, ಮದುವೆ ಆಗಿ ಇನ್ನೇನು ಫಸ್ಟ್ ನೈಟ್ ದಿನಾನೇ ನೀವು ರೂಮ್ಗೆ ಹೋಗಿದ ತಕ್ಷಣ ಒಂದು ಕರೆ ಬರುತ್ತೆ, ಯಾರೋ ಒಬ್ರು ಬಾವಿಗೆ ಬಿದ್ದಿದ್ರು ಅಂತ. ನೀವು ಅದನ್ನೆಲ್ಲ ಅಲ್ಲೇ ಮೊಟಕುಗೊಳಿಸಿ ಆ ಬಾವಿಯಲ್ಲಿ ಬಿದ್ದಂತವ್ರನ್ನ ಸೇವ್ ಮಾಡೋದಕ್ಕೆ ಹೋಗಿರ್ತೀರಿ. ಬಹುಶಃ ಮೊದಲ ರಾತ್ರಿಯನ್ನ ಮೊಟಕುಗೊಳಿಸಿ ಒಂದು ಜೀವ ಉಳಿಸಿದಂತ ರಾಜಕಾರಣಿ ಇವತ್ತು ನಿಮ್ಮ ಯಶಸ್ಗೂ ಕೂಡ ಅದೇ ಕಾರಣ ಅನ್ಸುತ್ತೆ. ಏನು ಅದರ ಬಗ್ಗೆ ಹೇಳೋದಾದ್ರೆ? ಮತ್ತೆ ಒಬ್ಬನ ಸಮಸ್ಯೆ ಯಾವಾಗಲೂ ಇರುವುದಿಲ್ಲ, ಯಾವಾಗಲೂ ಒಮ್ಮೆ ಸಮಸ್ಯೆ ಬರ್ತದೆ, ಒಬ್ಬ ಕುಟುಂಬ ಕಷ್ಟ ಬರ್ತದೆ. ಆಗ ಅವ್ರು ಏನೋ ಒಂದು ಇವರಿಗೆ ಫೋನ್ ಮಾಡಿದರೆ ನಮಗೆ ಸಹಕಾರ ಆಗ್ತಂತ ಎಂಬ ವಿಶ್ವಾಸ ನಮಗೆ ಫೋನ್ ಮಾಡ್ತಾರೆ. ಆವಾಗ ನಾವು ನಮ್ಮ ಏನಾದ್ರು ವಿಚಾರ ನಾವು ಬದಿಗಿಟ್ಟು ಅವರಿಗೆ ಸ್ಪಂದಿಸೋದು ಅದು ನಮ್ಮ ಮಾನವ ಧರ್ಮ. ಆ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಎತ್ತಿನಹೊಳೆ ಯೋಜನೆ ಬಗ್ಗೆ ಎತ್ತಿನಹೊಳೆ ಯೋಜನೆ ಬಗ್ಗೆ ಕೇಳೋದಾದ್ರೆ, ತಟಸ್ಥರಾಗಿದ್ದೀರಿ ನೀವು. ಕೋಲಾರ ಉಸ್ತುವಾರಿ ಸಚಿವರಾಗಿದ್ದಾಗ ಹೇಳ್ತೀರಿ ಕೋಲಾರ ಜನತೆಗೆ ಶಾಶ್ವತ ನೀರಾವರಿ ಒಂದ್ ಕಡೆ ಇಡಿ ಸರ್, ಕುಡಿಯೋ ನೀರಾದ್ರೂ ಕೊಡ್ಲೇಬೇಕಾಗತ್ತೆ. ಎತ್ತಿನಹೊಳೆಗೆ ನಿಮ್ಮ ರಾಜಕೀಯ ಗುರುಗಳಾದಂತ ಜನಾರ್ದನ್ ಪೂಜಾರಿ ಅವರೇ ಉರುಳು ಸೇವೆ ಮಾಡ್ತಾ ಇದ್ದಾರೆ. ಯಾಕೆ ನೀವು ಒಂದಿನ ಅವ್ರನ್ನ ಭೇಟಿಯಾಗಿ ಗುರುಗಳೇ ಇದು ಮಾಡ್ತಾ ಇರೋದು ಸರಿ ಇಲ್ಲ, ಅಲ್ಲಿ ಕುಡಿಯೋ ನೀರಿಗಾಗಿ ಜನ ಸಾಯ್ತಾ ಇದ್ದಾರೆ ಅನ್ನೋ ಒಂದು ಕನ್ವೀನಿಯನ್ಸ್ ಮಾಡೋಂಥದ್ದಾಗ್ಲಿ ಅದರ ಬಗ್ಗೆ ಹೇಳಿಕೆ ಕೊಡೋದಾಗ್ಲಿ ಕೊಡದೆ ತಟಸ್ಥವಾಗಿ ಸುಮ್ಮನಾಗ್ಬಿಟ್ರಲ್ಲ, ಯಾಕೆ UT ಖಾದರ್ ಅವರು? ಖಂಡಿತವಾಗಿಲ್ಲ. ಯಾಕಂದರೆ ನಾವೀಗ ಒಂದು ಮಾತೊಂದು ಸ್ಪಷ್ಟ, ಕೋಲಾರದ ಜಿಲ್ಲೆ ಒಂದು ಗ್ಲಾಸ್ ಕುಡಿಯೋರಿಗೆ ನೀರು ಕೇಳ್ತಾರೆ. ಯಾವುದಾದ್ರೂ ರೀತಿಯಿಂದ ಆ ಕುಡಿಯೋ ನೀರು ಕೊಡುವ ಯೋಜನೆಗೆ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ಸಂಪೂರ್ಣ ಸಹಕಾರ ಕೊಡಲೇಬೇಕು. ಅದೊಂದು ಮಾನವೀಯತೆ ಒಂದು ದೃಷ್ಟಿ. ಯಾಕೆ ಇವತ್ತು ಅವ್ರು ಕುಡಿಲಿಕ್ಕೆ ನೀರಿಲ್ಲದಂಥ ಇಡೀ ನಮ್ಮ ರಾಜ್ಯದಲ್ಲಿದ್ದು ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲದ ವಾತಾವರಣದ ಸಂದರ್ಭದಲ್ಲಿ ಯಾವುದೋ ಒಂದು ಸ್ಕೀಮನ್ನು ಮಾಡಿಕೊಂಡು ಬಹುಶಃ ಯಾವತ್ತು ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಜಿಲ್ಲೆಯವರಾದ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವರು ಅವತ್ತು ಅಸೆಂಬ್ಲಿಯಲ್ಲಿ ತಂದು ಅದನ್ನು ಪಾಸ್ ಮಾಡಿ ಒಂದು ಯೋಜನೆ ಬಂದಾಗ ಒಂದು ಅಸೆಂಬ್ಲಿಯಲ್ಲಿ ಪಾಸ್ ಆದದ್ದನ್ನು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ನಿಲ್ಲಬೇಕಾದ್ರೆ, ಯಾಕೆ ಅಸೆಂಬ್ಲಿ ಅಂತ ಹೇಳಿದರೆ ಇಡೀ ರಾಜ್ಯದ ಜನಸಾಮಾನ್ಯರ ಪ್ರತಿನಿಧಿಗಳಿಗೆ ಬಂದು ಆಯ್ಕೆಯಾಗಿ ಬಂದವರು, ಅಲ್ಲಿಗೆ ಒಪ್ಪಿಗೆ ಕೊಟ್ಟಂತ ಹೇಳಿದರೆ ಇಡೀ ರಾಜ್ಯದ ಜನತೆ ಒಪ್ಪಿಗೆ ಕೊಟ್ಟ ಹಾಗೆ. ಮತ್ತೆ ಅದು ನಿಲ್ಲಬೇಕಾ, ಮತ್ತೆ ಅಸೆಂಬ್ಲಿಗೆ ಬಂದು ಚರ್ಚೆ ಆಗಿ ಆ ಚರ್ಚೆಯಲ್ಲಿ ಬಹುಮತದ ಮೂಲಕ ಅದು ನಿಲ್ಲಿಸಬೇಕಾದ ತೀರ್ಮಾನ ಮಾತ್ರ ಸಾಧ್ಯವಾಗ್ತಾ ಹೊರತು ಇಲ್ಲದು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಅದು ಸಾಧ್ಯ ಇಲ್ಲ. ಮಿನಿಸ್ಟರ್ ಆಗಿ, ಒಂದು ಜವಾಬ್ದಾರಿಯುತ ಸಚಿವರಾಗಿ ಎತ್ತಿನಹೊಳೆ ನಿಲ್ಲಬೇಕಾ ನಡಿಬೇಕಾ ನೇರವಾಗಿ ಹೇಳೋದಾದ್ರೆ? ಅಲ್ಲ, ಯಾಕಂತ ಹೇಳಿದ್ದೆ ನೋಡಿ, ಯಾವುದಾದ್ರೂ ರೀತಿಯಿಂದ ಕುಡಿಯೋ ನೀರು ಕೊಡಬೇಕು. ಅದು ಬಹುಶಃ ಅದು ನಿಲ್ಬೇಕಾ ನಡಿಬೇಕಾಗಲಿ. ಯಾಕಂತ ಹೇಳಿದರೆ ಒಂದು ಯೋಜನೆ ಪ್ರಾರಂಭ ಆದದನ್ನು ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ಅದು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅದು ನಾವು ಸುಮ್ಮನೆ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಕುಡಿಯೋ ನೀರು ಮತ್ತು ಅವರಿಗೆ ಸಂಬಂಧ ನೀರು ಕೊಡುವಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿಯಾಗಿದೆ. ಒಂದು ಯೋಜನೆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅದು ಆದಷ್ಟು ಬೇಗ ಪೂರ್ಣಗೊಳ್ಳುತ್ತದೆ. ನಿಮ್ಮ ಹೇಳಿಕೆ, ಒಬ್ಬ ಸಚಿವರಾಗಿ ಕೋಲಾರದ ಉಸ್ತುವಾರಿ ಸಚಿವರಾಗಿದ್ದೀರಿ, ಕೋಲಾರದ ಒಂದು ನೈಜ ಚಿತ್ರಣ ನಿಮಗೆ ಗೊತ್ತು. ಓಕೆ, ಮಂಗಳೂರು ಶಾಸಕರಾಗಿ ನೀವು ಹೇಳಿಕೆ ಕೊಡಲೇಬೇಕಾಗತ್ತೆ, ಅಲ್ಲಿ ರಾಜಕೀಯ ಕೆರಿಯರ್ ಇದೆ ನಿಮಗೆ. ನಾನು ಸಚಿವರಾಗಿ ಕೇಳ್ತಾ ಇದ್ದೀನಿ, ಎತ್ತಿನಹೊಳೆ ಯೋಜನೆ ನಡಿಬೇಕಾ ನಿಲ್ಲಬೇಕು? ಅದು ಎತ್ತಿನ ಯೋಜನೆ ಸಂಬಂಧಪಟ್ಟಾಗೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಡ ಅಂತ ಯಾರು ಕೂಡ ವಿರೋಧ ಮಾಡಲಿಲ್ಲ. ಮಾಡ್ತಾ ಇದ್ದಾರಲ್ಲ, ಅವ್ರು ಏನಿತ್ತು ಅಂತ ಹೇಳಿ ಅಲ್ಲಿಯ ಜನರ ಭಾವನೆಗೆ ಏನಿತ್ತು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಈ ರೀತಿಯ ಒಂದು ಯೋಜನೆ ಮಾಡಿದಾಗ ಕರಾವಳಿ ಪದ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಇಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬೇರೆ ಇದನ್ನು ಮಾಡುವಂಥ ಯೋಜನೆ ಮಾಡಿ ಆಮೇಲೆ ಇಲ್ಲಿರುವಂಥ ಆತಂಕ ಏನಿದೆ ಅದನ್ನು ಬಗೆಹರಿಸಿಕೊಂಡು ಪ್ರಮುಖವಾದ ಬೇಡಿಕೆಯಾಗಿದೆ. ಓಕೆ, ಎಸ್. ನೀವು ಆಕ್ಟಿವ್ ಸಚಿವರು ಅಂತ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಹತ್ರ ಅದಕ್ಕೊಂದು ಸಾಕ್ಷಿ ಇದೆ, ಉದಾಹರಣೆ ಇದೆ. ನಿಮ್ಮ ಕಾರು 3 ವರ್ಷಗಳಲ್ಲಿ 1 ಲಕ್ಷ ಕಿಲೋಮೀಟರ್ ಓಡಿದೆ. ಅದು ಬಹುಶಃ ಬೇರೆ ಎಲ್ಲಾ ಸಚಿವರಿಗಿಂತ ಹೆಚ್ಚು ಓಡಿರುವಂತ ಕಾರ್ ನಿಮ್ದು. ಚಾಲಕರ ಹೈರಾಣ ಆಗಿರ್ಬೋದು, ಬಹುಶಃ ಚಾಲಕರನ್ನು ಕೂಡ ನೀವು ಬದಲಾಯಿಸಿಲ್ಲ. ಇಷ್ಟು ನೀವು ಕಾರ್ನಲ್ಲಿ ಪ್ರಯಾಣ ಮಾಡಿದ್ರಿ, ಎಲ್ಲಾ ಸಚಿವರಿಗಿಂತ ಹೆಚ್ಚು ಪ್ರಯಾಣ ಮಾಡಿದಂತ ಸಚಿವರು ನೀವು. ಬಹುಶಃ ಮತ್ತೆ ಸಚಿವರಿದ್ದಾರೆ, ಅವ್ರು 10,000 ಕೂಡ ಕ್ರಾಸ್ ಮಾಡಿಲ್ಲ ಅವ್ರ ವೆಹಿಕಲ್ನ. ಏನ್ ಹೇಳ್ತೀರಿ ಸರ್ ಕಾರ್ ಬಗ್ಗೆ? ಏನ್ ಹೇಳ್ತೀರಿ? ಇಲ್ಲ, ಯಾಕೆಂತ ಹೇಳಿದ್ರೆ ನಮಗೆ ಇವತ್ತು ಸಚಿವರಾದ ತಕ್ಷಣ ನಮ್ಗೆ ಯಾರಿಗೂ ಕೂಡ ಎಕ್ಸ್ಟ್ರಾ ಬುದ್ಧಿ ಬರೋದಿಲ್ಲ, ಅದು ಜ್ಞಾನ ಬರೋದಿಲ್ಲ. ನಾವು ಸತತವಾಗಿ, ಈಗ ನನ್ನ ಇಲಾಖೆಯಲ್ಲಿ ನಾನು ಸತತವಾಗಿ ರಿವ್ಯೂ ಮೀಟಿಂಗ್ ಎಲ್ಲ ಜಿಲ್ಲೆಗೆ ಹೋಗಿ ಎಲ್ಲ ಆಸ್ಪತ್ರೆಗೆ ಹೋಗಿ ಪ್ರಾಕ್ಟಿಕಲ್ ನಾಲೆಜ್ ಪಡ್ತಾ ನಾನು ಎಷ್ಟು ರಿವ್ಯೂ ಮೀಟಿಂಗ್ ಮಾಡ್ತೇನೆ, ನಮಗೆ ಅಷ್ಟು ಮಾಹಿತಿ ಬರ್ತದೆ, ಅದನ್ನು ಸರಿಪಡಿಸಿಕೊಂಡು ಅವಕಾಶ ಆಗ್ತದೆ. ಮತ್ತು ನಾನು ಇವನು ಮಂತ್ರಿ ಆಗ್ತಾನೆ ಇಲ್ಲೋ ಕೂಡ ನನಗೆ ಗೊತ್ತಿಲ್ಲ.
ನಾನು ಮಂತ್ರಿ ಆದ ಕೂಡ ಆರೋಗ್ಯ ಮಂತ್ರಿ ಆಗ್ತೇನೆ ಅಂತ ನನಗೆ ಅದು ಕೂಡ ಗೊತ್ತಿಲ್ಲ. ಕೊಟ್ಟಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿಕೊಂಡು ಮ್ಯಾಕ್ಸಿಮಮ್ ಆಗಿ ಉಪಕಾರ ಪಡೆದುಕೊಂಡು ಆದಷ್ಟು ಅದರ ಬಗ್ಗೆ ಪರಿಣಿತರಾಗುವಂಥ ಅವಕಾಶ ಇದೆ. ಅದಕ್ಕಾಗಿ ನಾವು ಎಲ್ಲ ಜಿಲ್ಲೆಗಳಿಗೆ ಮತ್ತು ಎಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಗೆ ಭೇಟಿ ಕೊಡೋ ಸಂದರ್ಭದಲ್ಲಿ ಅದು ನನಗೆ ಅಷ್ಟು ರನ್ ಆಗಿದೆ ನನಗೆ ಗೊತ್ತಾಗಲಿಲ್ಲ. ಆಟೋಮೆಟಿಕ್ ಆಗಿ ಅದು ಮತ್ತೆ ನೋಡೋ ಅಷ್ಟು ರನ್ ಆಗಿ 1 ವರ್ಷದಲ್ಲಿ 1,10,000 ಬಂದಿರುವಂತ ಜನತೆ ಪ್ರಶ್ನೆ ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಯುಟಿ ಖಾದರ್ ಅವರಲ್ಲಿ ಸಾಕಷ್ಟು ಯುವಜನತೆ ಕಾಯ್ತಾ ಇದೆ. ಪ್ರಶ್ನೆಯನ್ನ ಕೇಳೋದಕ್ಕೂ ಮುಂಚೆ ನ್ಯಾಯಾಧೀಶರಾದಂತಹ ಲಕ್ಷ್ಮೀಕಾಂತ್ ರಾವ್ ಅವರನ್ನ ನಾನು ಕೇಳುವಂತದ್ದು, ನ್ಯಾಯಾಲಯ ನೀವು ಹೇಳಿದ್ರಿ ಜನಪರವಾದಂತಹ ವಿಚಾರಣೆ ನಡೆಸಬೇಕು ಅಂತ ನ್ಯಾಯಾಧೀಶರೇ, ಇವತ್ತಿನ ವಿಚಾರಣೆಯಲ್ಲಿ ನ್ಯಾಯಾಲಯ ಏನಾದರೂ ನಮ್ಮ ವಿಚಾರಣೆಯ ಕಟಕಟೆಯಲ್ಲಿರುವಂತಹ ಸಚಿವರನ್ನ ಕೇಳುವಂತದ್ದು ಏನಾದರೂ ಇದೆಯಾ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಿ ಯುಟಿ ಖಾದರ್ ಅವರೇ. ನಿಮ್ಮ ಇಲಾಖೆಯಲ್ಲಿ ಎಲ್ಲ ಸಿಬ್ಬಂದಿ ಪ್ರಾಮಾಣಿಕವಾಗಿದ್ದಾರಾ? ಲಂಚ ಮುಕ್ತವಾಗಿದೆಯಾ ನಿಮ್ಮ ಇಲಾಖೆ? ಈ ಲಂಚ ಮುಕ್ತವಾಗಿರ್ಲಿಕ್ಕೆ ತಾವು ಏನೇನು ಕ್ರಮ ಕೈಗೊಂಡಿದ್ದೀರಿ ಇದುವರೆಗೂ ಅಂತ ಕೇಳ್ತೀವಿ. ಇವತ್ತು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಯಾವುದೇ ಸಿಬ್ಬಂದಿವರೆಗೆ ಯಾವುದೇ ತೊಂದರೆ ಆಗಬಂದ ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದೇವೆ. ಯಾವುದು ನಮ್ಮ ಗಮನ ಅದು ಸಂಪೂರ್ಣವಾಗಿ ಶುದ್ಧದಿಂದ ನಾನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆ ಸಂಪ್ರದಾಯವಾಗಿ ಬಲಿದು ಬಂದು ಬಿದ್ದದ್ದನ್ನು ನಾನು ಒಬ್ಬನೇ ಬಂದು ಒಂದು ದಿವಸ ಬದಲು ಮಾಡಲಿಕ್ಕೆ ಎಲ್ಲಿ ಯಾರಿಗೂ ಕೂಡ ಇವತ್ತು ಸಾಧ್ಯ ಇಲ್ಲ. ನಾವು ಬಂದ ತಕ್ಷಣ ನಾವು ವಾರ್ನಿಂಗ್ ಕೊಟ್ಟಿದ್ದೆವು. ಅಷ್ಟು ಮಾತ್ರ ಅಲ್ಲ, ನಾವು ವೆಬ್ಸೈಟ್ನಲ್ಲಿ ಇವತ್ತು ನಮ್ಮಲ್ಲಿ ಮೇನಿಗೆ ವೈದ್ಯರು ಮತ್ತು ವೈದ್ಯರ ಟ್ರಾನ್ಸ್ಫರ್ಗಳು ಇದು ನಾನು ಅವರ ಅಸೋಸಿಯೇಷನ್ ಇದೆ, ಅವರ ಅಸೋಸಿಯೇಷನ್ ವೆಬ್ಸೈಟಲ್ಲೇ ನಾನು ಹಾಕಿದ್ದೇನೆ. ನಿಮ್ಮ ಟ್ರಾನ್ಸ್ಫರ್ ಮತ್ತು ಸಿಬ್ಬಂದಿಗಳ ಟ್ರಾನ್ಸ್ಫರ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮತ್ತು ಯಾರಿಂದ ನಿಮಗೆ ಕಿರುಕುಳ ಮತ್ತು ಇನ್ನೂ ಆಗುವುದಿದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕಂತೇಳಿ ನಾನು ಅವರಿಗೆ ಕೂಡ ಅವರ ವೆಬ್ಸೈಟ್ನಲ್ಲೇ ಹಾಕಿಬಿಟ್ಟು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅಂಥದನ್ನು ಆದರೆ ನನ್ನ ಗಮನಕ್ಕೆ ತರುವಂಥ ಕೆಲಸ ಇವತ್ತು ಅವ್ರದ್ದಾಗಬೇಕು. ಈಗ ಗ್ರಾಮೀಣ ಜನತೆ ಪಾಪ ಏನು ಆಪರೇಷನ್ ಅದು ಇದು ಅಂತ ಮಾಡಿಸ್ಲಿಕ್ಕೆ ಬರ್ತಾರೆ, ಡಾಕ್ಟರ್ಸು ಲಂಚ ತಗೊಳ್ತಾರೆ, ಔಷಧಿ ಕೊಡಲಿಕ್ಕೆ ಕಾಂಪೌಂಡರ್ಸು, ರಿಜಿಸ್ಟರ್ ಮಾಡಲಿಕ್ಕೆ ಹೆಸರನ್ನ ಅವರು ಲಂಚ, ಈ ರೀತಿ ಆರೋಪಗಳಿದೆ. ಇದ್ರ ಬಗ್ಗೆ ತಂದೆ ತಾಯಿನ ತೋರಿಸೋದಕ್ಕೆ ಲಂಚ ತಗೋತಾರೆ, ಇದ್ರ ಬಗ್ಗೆ ಕೊಟ್ಟು ನೋಡ್ಬೇಕು ಅನ್ನೋ ಆರೋಪ ಇದೆ. ಅಂಥದ್ದೇನು ನಮ್ಮ ಗಮನ, ಯಾಕಂದ್ರೆ ರೈತರು ಅವರು ಇವರು ವೆಬ್ಸೈಟ್ ಅಲ್ಲಿ ಹಾಕ್ಲಿಕ್ಕೆ ಗೊತ್ತಾಗೋದಿಲ್ಲ, ಅವ್ರಿಗೆ ವೆಬ್ಸೈಟ್ ನೋಡ್ಲಿಕ್ಕೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಅಲ್ಲ, ಅದರ ಬಗ್ಗೆ ಈಗ ನಮಗೆ ಮಾಹಿತಿ ಕೊಟ್ಟರೆ ನಮಗೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ. ನಾನು ಕೆಲವೊಂದು ಆಸ್ಪತ್ರೆ ನನ್ನ ಗಮನಕ್ಕೆ ಕೂಡ ಬಂದಿದ್ದೆ. ನಾನೊಂದು ಆಸ್ಪತ್ರೆ ಹೆಸರು ಹೇಳುದು, ಜಿಲ್ಲಾ ಆಸ್ಪತ್ರೆ ಹೋದ ಸಂದರ್ಭದಲ್ಲಿ ಅತ್ಯಂತ ಒಂದು ವಯಸ್ಸಿನ ತಾಯಿ, ಕಷ್ಟಕರವಾದ ಒಂದು ತಾಯಿಯಲ್ಲಿ ನಿಂತಿತ್ತು. ನಾನು ಕೇಳಿ ಬಂದಿದ್ದೆ ಅಂತ ಕೇಳಿದೆ, ನನ್ನ ಮಗಳಿಗೆ ಹೆರಿಗೆ ಆಗ್ತಿದೆ, ಹಾಗೆ ಬಂದೆ, ಆಗಿತ್ತು ಅಂತ. ಎಷ್ಟು ದುಡ್ಡು ಕೊಟ್ಟಿದೆ ಅಂತ ಕೇಳಿದೆ. ಅಲ್ಲಿ ಹೌದು, ನಾನು 4,000 ರೂಪಾಯಿ ಕೊಟ್ಟಿದ್ದೆ ಅಂತ ಹೇಳಿದ್ದು. ನಾನು ಕೇಳಿದೆ, ದುಡ್ಡು ಎಲ್ಲಿಂದ ನೀವು ತಂದಿದ್ದೀರಿ ಅಂತ, ನಿಮ್ಮ ದುಡ್ಡು ಇತ್ತ ಅಂತ ಕೇಳಿದ್ದೆ. ಇಲ್ಲ ಅಂತ ಹೇಳಿದ್ರು. ಎಲ್ಲಿಂದ ತಂದಿದ್ದೀರಿ? ನಾನು ಜಮೀನ್ದಾರಿಂದ ಸಾಹುಕಾರರಿಂದ ತಂದಿದ್ದೆ ಅಂತ ಕೇಳಿದ್ರು. ಮತ್ತು ನೀವು ಅದನ್ನು ಹೇಗೆ ನೀವು ತೀರಿಸ್ತೇನೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಈ ನಾನು ಕೂಲಿ ಕೆಲಸ ಮಾಡಿ ನಾನು ತೀರಿಸ್ತೇನೆ ಅಂತ. ನಾನು ಮತ್ತೆ ಆ ಡಾಕ್ಟರ್ನ ಕರೆದು ಹೇಳಿದೆ, ಇವತ್ತು ಜೀತ ಪದ್ಧತಿಯನ್ನು ರದ್ದುಗೊಳಿಸಿದ್ದೇವೆ, ಅದನ್ನು ನೀವು ಶಿಕ್ಷಿತ ವರ್ಗ ಇಂಥ ಜೀತ ಪದ್ಧತಿಗೆ ಅಳವಡಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ ಅಂತೇಳಿ ವರ್ಷ ಅಂಥವ್ರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಇದು ಸಮಾಜದಲ್ಲಿ ಇದೆಲ್ಲ ಉದಾಹರಣೆ ನೋಡುವಾಗ ಇವತ್ತಿನ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣ ಪಡೆದವರೇ ಸಮಸ್ಯೆ ಅಲ್ಲದೆ ಅವಿದ್ಯಾವಂತ ಸಮಸ್ಯೆ ಅಲ್ಲದಂತ ಪರಿಸ್ಥಿತಿ ನಾವು ಇವತ್ತು ಬಂದು ನಿಂತಿದ್ದೇವೆ. ಇರುವಂಥ ಎಲ್ಲ ಸಮಸ್ಯೆಗೆ ವಿದ್ಯಾವಂತರೇ ಇವತ್ತು ಕಾರಣಕರ್ತರಲ್ಲದೆ ಅವಿದ್ಯಾವಂತರ ಅಲ್ಲದಂತ ಒಂದು ಪರಿಸ್ಥಿತಿಗೆ ನಾವು ಬಂದಂಥ ಕಾಲಘಟ್ಟ ಇವತ್ತು ಆಗಿದೆ. ಎಸ್.